ಅದಕ್ಕೆ ಧಾರೆ ಅಷ್ಟೊತ್ತಿಗೆ ಈ ಸರಣ ನಮ್ಮ ಅಮ್ಮಗ್ ಹಾಕ್ಬಿಡಿ. ಅದಕ್ಕೆ ಅಮ್ಮು ಗಂಡನ್ನ ದೂರದಿಂದಲೇ ನಿಂತು ನಾವು ನೋಡಿ ಆಶೀರ್ವಾದ ಮಾಡ್ತೀವಿ. ಅದಕ್ಕೆ ವಧುವಿಗೆ ಅರ್ಶಿನ ಶಾಸ್ತ್ರ ಬಟ್ಟೆ ಉಡಿಸಿ ಕರ್ಕೊಂಬನ್ನಿಮ್ಮ, ಅರ್ಶಿನ ಶಾಸ್ತ್ರ ಮಾಡೋಣ. ಅಮ್ಮ ಒಂದ್ ನಿಮಿಷ. ಯಾಕೋ ನಿನ್ ಮೇಲೆ ಕೆಟ್ಟ ದೃಷ್ಟಿ ಬೀಳ್ತಿರೋ ಹಾಗಿದೆ. ಮೊದ್ಲೇ ಮುದ್ದಾಗ್ ಚೆನ್ನಾಗ್ ಕಾಣಿಸ್ತಾ ಇದ್ಯಾ. ಕೆಲವ್ರ ಕಣ್ಣೆ ಹಾಗೆ ಬಿದ್ರೆ ಅದ್ ಏನಾಗುತ್ತೆ ಅಂತ ಹೇಳಕ್ಕೆ ಆಗಲ್ಲ. ಅದಕ್ಕೆ ನಾನ್ ನಿನ್ಗೆ ದೃಷ್ಟಿ ತೆಗಿತೀನಿ. ಜ್ಯೋತಿ, ನಾಯಿ ಕಣ್ಣು, ನರಿ ಕಣ್ಣು, ಗೂಬೆ ಕಣ್ಣು, ಕೋತಿ ಕಣ್ಣು, ಪಕ್ಕದ ಮನೆಯವ್ರ ಕಣ್ಣು, ಎದುರುಗಡೆ ಮನೆಯವ್ರ ಕಣ್ಣು, ಯಾರ್ ಕಣ್ಣು ಬೀಳ್ದೆ ಇಂದ್ರ, ಸ್ವಲ್ಪ ನೋಡ್ಕೊಂಡು ಎಸೆಯಕ್ಕಾಗಲ್ವಾ ನಿನ್ಗೆ? ಅಯ್ಯೋ ಪರವಾಗಿಲ್ಲ ಬಿಡಿಯತ್ತೆ. ಎದ್ರು ಮನೆಯವರು ಅಂದ್ರೆ ನಮ್ ಶತ್ರು ಮನೆಯವರು. ಅವ್ರ ಕಣ್ಣು ಮುಖ್ಯವಾಗಿ ನಮ್ ಮೇಲೆ, ಅದಕ್ಕಿಂತ ಮುಖ್ಯವಾಗಿ ನಮ್ಮ ಅಮ್ಮ ಬಾರ್ದು. ಅತ್ತೆ, ಆಗ್ಲೇ ಅಷ್ಟು ಸಂಬಂಧದಿಂದ ರೆಡಿ ಆಗಿದ್ದು ಅವ್ರು ನಿಮ್ನ ಕರೀತಾರೆ ಅಂತನಾ? ಅಲ್ಲ ಅತ್ತೆ, ನಿಮ್ ಅಣ್ಣಂದಿರ ಬಗ್ಗೆ ನನಗಿಂತ ಚೆನ್ನಾಗಿ ನಿಮ್ಗೆ ಗೊತ್ತು. ಆದ್ರೂ ಯಾಕತ್ತೆ ಅಷ್ಟು ಆಸೆಯಿಂದ ರೇಷ್ಮೆ ಸೀರೆ ಉಟ್ಕೊಂಡು ಅವ್ರು ಕರೀತಾರೆ ಅಂತ ಕಾಯ್ತಿದ್ರಿ? ಅಯ್ಯೋ ಇಲ್ಲ ಮೀನಾ, ನನಗ್ ಗೊತ್ತು. ಇವತ್ ನೋಡ್ರೆ ನಮ್ಮ ಅಣ್ಣಂದ್ರು ನನ್ನನ್ನ ಕರ್ದೇ ಕರೀತಾರೆ. ನಮ್ಮ ಅಣ್ಣಂದ್ರು ಕೋಪಿಷ್ಟ್ರು ಕಣೆ, ಅದಕ್ಕೆ ಅವ್ರು ಕೂಗಾಡ್ತಾರೆ, ಜಗಳ ಆಡ್ತಾರೆ, ಅವೆಲ್ಲ ನಿಜ. ಆದ್ರೆ ಮನ್ಸಿನ ಯಾವ್ದೋ ಅವ್ರಿಗೆ ತಂಗಿ ಅನ್ನೋ ಮಮಕಾರ ಇದ್ದೇ ಇದೆ ಕಣೆ. ಹಾ, ಮತ್ ಯಾಕತ್ತೆ ಆ ಇಂದ್ರ ಅವ್ರು ಅಷ್ಟೆಲ್ಲ ಅವಮಾನ ಮಾಡಿದ್ರು ಅವ್ರು ಯಾಕೇನು ಹೇಳಲಿಲ್ಲ? ನೀವೇನ ಅನ್ಕೋಬೇಡಿ ಅತ್ತೆ. ಅಯ್ಯೋ ಅದ್ ಹಾಗಲ್ಲ ಮೀನಾ, ಎಷ್ಟೇ ಆದ್ರೂ 30 ವರ್ಷಗಳಿಂದ ನಾನು ಅಣ್ಣ ಮಾತಾಡ್ತಾ ಇಲ್ಲ ಅಲ್ವಾ. ಈಗ ದಿಢೀರ್ ಅಂತ ಬಂದು ನನ್ನ ಮಾತಾಡ್ಸೋದ್ರೆ ಅವ್ರಿಗೊಂಥರ ಹಿಂಸೆ ಆಗತ್ತಲ್ವಾ, ಅವ್ರಿಗೂ ಮುಜುಗರ ಆಗತ್ತಲ್ವಾ. ಅದಕ್ಕೆ ಮೀನಾ, ಅದಕ್ಕೆ ತಡ ಆಗ್ತಾ ಇದೆ. ಇಲ್ಲ ಅಂದಿದ್ರೆ ಅವ್ರು ನನ್ನ ಮಾತಾಡ್ಸಿರೋ. ಇಷ್ಟಕ್ಕೂ ನಾನು ಅಲ್ಲಿ ನಿಂತಿದ್ರೆ ನಮ್ಮ ಅಣ್ಣಂದ್ರು ನನ್ನನ್ನ ಕರಿತಾ ಇದ್ರು ಮೀನಾ. ಇನ್ನೇನ್ ನಮ್ಮ ಅಣ್ಣಂದ್ರು ನನ್ನನ್ನ ಕರಿಬೇಕು ಅನ್ನೋಷ್ಟೊತ್ತಿಗೆ ಪಾಪ ಇಂದ್ರ ಅದಕ್ಕೆ ಗೊತ್ತಿಲ್ದೆ ಏನೋ ಒಂದ್ ಚಿಕ್ಕ ತಪ್ಪು ಮಾಡ್ಬಿಟ್ರು. ಅವ್ರ ಆತರ ಹೇಳಿದ್ಮೇಲೆ ಪಾಪ ನಮ್ಮ ಅಣ್ಣಂದ್ರು ಯಾವ ಬಾಯಿ ಇಟ್ಕೊಂಡು ನನ್ನನ್ನು ಕರೀತಾರೆ ಹೇಳು? ಅಲ್ವಾ, ನಮ್ಮ ಅಣ್ಣಂದ್ರು ಪಾಪ ಅಲ್ವಾ ಮೀನಾ. ಹೀಗ್ ನೋಡು, ಪುರೋಹಿತರ ಹೇಳಿದ್ರಲ್ವಾ ಅರಿಶಿನ ಶಾಸ್ತ್ರ ಇದೆ ಅಂತ, ಆಗ ನನ್ನನ್ನ ಕರೀಲೇಬೇಕು. ಯಾಕೊತ್ತಾ, ಅರಿಶಿನ ಶಾಸ್ತ್ರದಲ್ಲಿ ಸೋದರತೆ ಬೇಕೇ ಬೇಕು. ಮದುಮಗಳಿಗೆ ಸೋದರತೆ ಅರಿಶಿನ ಹಚ್ಚೋದೇ ಶಾಸ್ತ್ರ. ಹೀಗ್ ನೋಡು, ನನ್ನ ಅವ್ರು ಕರೆದೇ ಕರೀತಾರೆ. ಹಾಗ್ ನೋಡು, ಬಂದೇ ಬರುತ್ತೆ ನನ್ ಸರ್ದಿ. ಬೇಕಾದ್ರೆ ನೀನೇ ನೋಡು ಬಾ. ಅತ್ತೆ, ನನಗ್ ಯಾಕೋ ನೀವ್ ಹೋಗೋದ್ ಸರಿ ಕಾಣಿಸ್ತಿಲ್ಲ. ಪ್ಲೀಸ್ ನನ್ ಮಾತು ಕೇಳಿ ಅತ್ತೆ. ನೋಡು ಮೀನಾ, ನಿನ್ನ ಮಣ್ಣಂದು ನನ್ಗೆ ಅವಮಾನ ಮಾಡ್ಬೇಕು ಅನ್ನೋ ಯಾವ ಉದ್ದೇಶನೂ ಇರ್ಲಿಲ್ಲ. ಅವ್ರು ನನ್ನನ್ನ ಕರೆದೇ ಕರೀತಾರೆ. ಆಮೇಲೆ ನೀನೇ ಹೇಳ್ತೀಯ, ಅತ್ತೆ ನೀವ್ ಹೇಳಿದ್ ನಿಜ ಆಯ್ತು, ಅವ್ರು ನಿಮ್ಮನ್ನ ಕರೆದ್ರು ಅಂತ. ನನ್ ಮಾತಿನ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ಈಗ ನನ್ ಜೊತೆ ಬಾ, ನೀನೇ ನೋಡು ಅವ್ರು ನನ್ನ ಹಿಂಗ್ ಕರೀತಾರೆ ಅಂತ. ಏನಾಯ್ತಾ ನಿನ್ಗೆ? ಯಾಕೆ ಹಿಂಗಿದ್ಯಾ? ಏನಾದ್ರು ಪ್ರಾಬ್ಲಮ್ಮಾ?
ನಿನ್ನನ್ನ ಯಾವತ್ತೂ ಈ ತರ ನೋಡಿಲ್ವಲ್ಲ. ನೀನು ಹತ್ರನೇ ಇರ್ಬೋದು ಅಂದ್ರೆ ಮೈಯೆಲ್ಲ ಉರಿಬೋದು. ಹೆಲ್ಪ್ ಅಂತ ಬಂದ್ಬಿಟ್ರೆ ನಾನು ಯಾವತ್ತೂ ನೋ ಅನ್ನಲ್ಲಮ್ಮ. ಹೇಳು, ಏನ್ ನಿನ್ ಪ್ರಾಬ್ಲಮ್ಮು? ಏ ಕುಳ್ಳೆ, ನಿನ್ಗೆ ಕೇಳ್ತಿರೋದು. ಏನೈತೆ ಏನಾಯ್ತು ಇವಳಿಗೆ? ಏನು ಮಾತಾಡ್ತಾನೆ ಇಲ್ವಲ್ಲ? ನನ್ನನ್ನು ಕ್ಷಮಿಸ್ಬಿಡು ಗಿರಿಜ. ನನ್ ಮಕ್ಕಳ ಮಾತ್ ಕೇಳ್ಕೊಂಡು ನಿನ್ ಮನ್ಸಲ್ಲಿ ಇಲ್ಲ ಸಲ್ಲದ ಆಸೆ ಹುಟ್ಟಿಸ್ಬಿಟ್ಟೆ ನಾನು. ನನ್ ಮೋಸ ಹೋಗ್ಬಿಟ್ಟೆ ಕಣೆ. ತಪ್ಪು ನಂದಮ್ಮ. ನೀನ್ ಬಂದು ಅಣ್ಣಂದ್ರು ನನ್ನನ್ನ ಕರೀತಾರೆ ಅಂತ ಹೇಳಿದಾಗ ಹಿಂದೆ ಮುಂದೆ ಯೋಚನೆ ಮಾಡದೆ ನಂಬಿಟ್ಟೆ ನೋಡು. ತಪ್ಪು ನಂದು. 30 ವರ್ಷಗಳಿಂದ ಆಗದೆ ಇರೋದು ಈಗ ಒಂದ್ ದಿನದಲ್ಲಿ ಹೇಗಾಗುತ್ತೆ ಅಂತ ನಾನು ಯೋಚನೆ ಮಾಡ್ಬೇಕಾಗಿತ್ತಲ್ವಾ ಅಮ್ಮ? ಗಿರ್ಜಾ, ಬೇಜಾರ್ ಮಾಡ್ಕೋಬೇಡ. ನಾನು ಅತ್ತೆ ನೀಗೇನು ಮಾಡದೇ ಇರೋ ಅಸಹಾಯಕರು. ಅಯ್ಯೋ, ನನಗೇನ್ ಬೇಜಾರಿಲ್ಲ ಅತ್ತೆ. ನಾನ್ ಮದ್ವೆಗ್ ಬರ್ತೀನೋ ಇಲ್ವೋ ಅನ್ನೋದಕ್ಕಿಂತ ಅದಕ್ಕೆ ಒಂದೇ ಒಂದ್ ನಿಮಿಷ ನೀವಿಲ್ಲೇ ಇರಿ, ಬಂದೆ. ಅದಕ್ಕೆ ಇದನ್ನ ತಗೊಳ್ಳಿ, ಅದಕ್ಕೆ ತಗೊಳ್ಳಿ. ಗಿರಿಜಾ, ಇದ್ ಯಾವ ಸರ? ಅದಕ್ಕೆ ಅಮ್ಮ ಮದ್ವೆಗೆ ನಾನು ಬರ್ತಾ ಇದ್ರು ನನ್ ಪ್ರೀತಿ ಆಶೀರ್ವಾದ ಅವಳು ತಲುಪ್ಬೇಕತ್ಗೆ. ಅದಕ್ಕೆ ಅಮ್ಮ ಮದ್ವೆಗೋಸ್ಕರ ಇದು ನಾನು ತಗೊಂಡೆ. ಅದಕ್ಕೆ ನನ್ನ ಚಿಕ್ಕ ಹುಡುಗರೇನ ನೀವು ಬೇಡ ಅನ್ಬಾರ್ದು. ಅದಕ್ಕೆ ಗಿರ್ಜಾ, ನಾನ್ ಯಾಕೆ ಬೇಡ ಅನ್ಲಿ? ಅಮ್ಮ ಮೇಲೆ ಎಷ್ಟು ಅಕ್ಕರೆ ನಿಂಗೆ. ಆದ್ರೆ ಏನ್ ಮಾಡೋದು, ಅವಳ ಮದ್ವೆಗೆ ನಿನ್ನ ಕರೆಯೋದಕ್ಕೆ ಆಗ್ತಿಲ್ಲ. ಎಂತ ಪರಿಸ್ಥಿತಿ ನೋಡು. ನಿನ್ನ ಕರೆಸಿ ಅಮ್ಮಗ ಆಶೀರ್ವಾದ ಮಾಡ್ಬೇಕು ಅನ್ನೋದು ನಿಮ್ಮ ಅಣ್ಣಂದಿರಿಗೆ ಇಲ್ಲ. ನೋಡ್ತಾ ಇರು, ಆ ದುರಂಕಾರನೇ ಅವ್ರನ್ನ. ಅಮ್ಮ, ನಾಳೆ ಮದ್ವೆ ಇಟ್ಕೊಂಡು ಇಂಥ ಮಾತುಗಳು ಯಾಕಮ್ಮ? ಬೇಡ, ಬಿಟ್ಬಿಡು. ಅದಕ್ಕೆ ಧಾರೆ ಅಷ್ಟೊತ್ತಿಗೆ ಈ ಸರಣ ನಮ್ಮ ಅಮ್ಮಗ ಹಾಕ್ಬಿಡಿ. ಅದಕ್ಕೆ ಅಮ್ಮು ಗಂಡನ್ನ ದೂರದಿಂದಲೇ ನಿಂತು ನಾವು ನೋಡಿ ಆಶೀರ್ವಾದ ಮಾಡ್ತೀವಿ. ಅದಕ್ಕೆ ಹರಿದೆ ಹಾಕ್ತೀರ ತಾನೆ? ಎಲ್ಲಿಂದ ಬರ್ತಾ ಇದ್ದೀರಾ ಇಬ್ರು? ಗೋಲ್ಡ್ ಚೈನು ಎಷ್ಟು ತೆಳ್ಳಗಿದೆ ಇದು. ನಮ್ಮನೇಲಿ ಯಾರತನೂ ಇಷ್ಟು ಚೀಪ್ ಆಗಿರೋ ಚೈನ್ ಇಲ್ಲ. ಮತ್ ಯಾರ್ದಿದು? ಯಾರು? ಇಲ್ಲ, ಅದು ನೀವಿಬ್ರು ಆಚೆಯಿಂದ ಬರ್ತಾ ಇದ್ದೀರಾ. ಇದನ್ ತಗೊಳೋದಕ್ಕೆ ನೀವಿಬ್ರು ಅಂಗಡಿಗೆ ಹೋಗಿದ್ರಾ? ಆದ್ರೂ ಇಷ್ಟು ಚೀಪ್ ಆಗಿರೋ ಚೈನ್ ತಗೊಳ್ಳೋ ಕರ್ಮ ನಿಮ್ಗಿಲ್ಲ. ಹಾಗಿದ್ರೆ ಇದನ್ನ ಯಾರ್ ಗಿಫ್ಟ್ ಕೊಟ್ಟಿದ್ದಾರೆ?
ನಮ್ ಸ್ಟೇಟಸ್ ಏನು ಅಂತ ಇಡೀ ಊರ್ಗೆ ಗೊತ್ತು. ಈಗಿರುವಾಗ ಇಂಥ ಚೈನ್ ಯಾರು ಕೊಡೋದಕ್ ಸಾಧ್ಯ? ಓ, ಎದುರುಗಡೆ ಮನೆಯವರಾ? ಅವ್ರ ಕೊಡ್ತಾರೆ? ಇಲ್ಲಪ್ಪ. ಇದು ಇಷ್ಟು ತೆಳ್ಳಗಿರೋದ್ ನೋಡಿದ್ರೆ ನನಗ್ ಯಾಕೋ ಡೌಟ್ ಅತ್ತೆ. ಅವ್ರು ಕೊಟ್ರು ಅಂತ ನೀವ್ ಯಾಕೆ ತಂದ್ರಿ? ನಾವು ಅಷ್ಟು ಬರಗಿಟ್ಟಿದೀವ ಅತ್ತೆ? ಇದನ್ನ ನೀವು ಶತ್ರು ಮನೆಯಿಂದ ತಂದಿರೋದು ಬಾವನ್ಗೋ ನನ್ ಗಂಡನ್ಗೋ ಗೊತ್ತಾದ್ರೆ ಏನ್ ಗೊತ್ತಾ? ನಾನು ನಿಮ್ ಕಳ್ ವ್ಯವಹಾರದಲ್ಲಿ ಸೇರ್ಕೊಂಡಿದ್ದೀನಿ ಅಂತ ಗೊತ್ತಾದ್ರೆ ಕಷ್ಟ ಮೊದ್ಲು ಹೋಗಿದ್ದನ್ ಕೊಟ್ಬಿಟ್ಟು ಬನ್ನಿ ಅಕ್ಕ. ಹೇಯ್ ಕಲಾ, ಇದನ್ನ ಯಾರು ಕೊಟ್ಟಿದ್ದು? ಅಂದ್ರೆ ಇಂದ್ರ ಹೇಳಿದ್ ನಿಜಾನಾ? ಆ ಮನೆಯವ್ರು ಕೊಟ್ರ ಇದನ್ನ? ನಿನ್ನ ಕೇಳ್ತಾ ಇರೋದು, ಮಾತಾಡ್ತಾ ಇಲ್ವಾ? ಸೂರ್ಯ, ಹೌದು, ಗಿರಿಜಾನೆ ನಮ್ಮ ಅಮೂಲ್ಯಗೆ ಅಂತ ಕೊಟ್ಟಿರೋದು. ನೀವಂತ ಅವಳನ್ನ ಕರಿಯಲ್ವಲ್ಲ, ತನ್ನ ಆಶೀರ್ವಾದ ಅಮೂಲ್ಯ ಮೇಲೆ ಇರ್ಲಿ ಅಂತ ಇದನ್ನ ಕೊಟ್ಲು. ಯಾರಿಗ್ ಬೇಕು ಆ ಓಡೋದ ಆಶೀರ್ವಾದ? ಅವಳು ಕೊಟ್ಲಂತೆ, ಇವ್ರು ತಂದ್ರಂತೆ. ನಾಕೆ ಆಗಲ್ಲ ನಿನ್ಗೆ ಅವಳು ಕೊಟ್ಟ ತಕ್ಷಣ ತರೋದಕ್ಕೆ? ಎಷ್ಟು ದಿನದಿಂದ ನಡೀತಾ ಇದೆ ಈ ವ್ಯವಹಾರ? ನನ್ನ ಮಾತನ್ನ ಮೀರಿ ಇದನ್ನೆಲ್ಲ ಮಾಡುವಷ್ಟು ಸೊಕ್ಕ ನಿನಗೆ? ಆ ನನ್ನ ಕ್ಷಮಿಸ್ಬಿಡ್ರಿ, ಇನ್ಯಾವತ್ತೂ ಹೀಗೆ ಮಾಡಲ್ಲ. ರೀ ರೀ, ಎಲ್ಲಿಗೆ ಹೋಗ್ತಾ ಇದ್ದೀರಾ?